ತಮಿಳುನಾಡಿನ ಕನ್ಯಾಕುಮಾರಿಯ ಸಬ್ ಜೈಲಿನಲ್ಲಿ ಕಸ್ಟಡಿ ಸಾವಾಗಿದೆ. ಲಾಕಪ್ ಡೆತ್ ಆಗಿದೆ. ಸಬ್ ಜೈಲಲ್ಲಿ ಜುಲೈ 13ನೇ ತಾರೀಕು ವಿಕಲಚೇತನ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದರು. ಈ ಕಸ್ಟಡಿ ಸಾವಿನ ಬಗ್ಗೆ ವಿಜಯ್ ವಿರುದ್ಧವಾಗಿ ವಿರೋಧ ಪಕ್ಷ ಡಿಎಂಕೆ ವಾಗ್ದಾಳಿ ಮಾಡ್ತಾ ಇದೆ. ಸಿಎಂ ವಿಜಯ್ ಕೂಡಲೇ ಇದಕ್ಕೆ ಪ್ರತಿಕ್ರಿಯಿಸಬೇಕು ಅಂತ ಹೇಳಿ ಡಿಎಂಕೆ ವಕ್ತಾರರು ಒತ್ತಾಯಿಸ್ತಾ ಇರೋದು. ಮುಖ್ಯಮಂತ್ರಿ ವಿಜಯ್ ವಿರುದ್ಧ ಡಿಎಂಕೆ ವಕ್ತಾರ ಹಫೀಜುಲ್ಲಾ ವಾಗ್ದಾಳಿ ಮಾಡಿದ್ದಾರೆ. ಏನ್ರಿ ವಿಜಯ್ ಅವರೇ, ನಿಮ್ಮ ಆಳ್ವಿಕೆಯಲ್ಲಿ ಈ ಥರ ಒಂದು ಕಸ್ಟಡಿ ಡೆತ್ ಆಗಿದೆ, ಇಲ್ಲಿ ಸಬ್ ಜೈಲಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರಲ್ಲ, ಯಾಕಾಯಿತು ಹೇಳಿ ಅಂತ ಇಲ್ಲಿ ಅವರು ಆಗ್ರಹ ಮಾಡಿರೋದು. ಕನ್ಯಾಕುಮಾರಿ ಸಬ್ ಜೈಲಲ್ಲಿ ವಿಕಲಚೇತನ ವ್ಯಕ್ತಿಯ ಸಾವಿದು. ಸಿಎಂ ವಿಜಯ್ ವಿರುದ್ಧವಾಗಿ ವಿರೋಧ ಪಕ್ಷ ಡಿಎಂಕೆ ಟೀಕೆ ಮಾಡಿದೆ. ವಿರೋಧ ಪಕ್ಷದಲ್ಲಿದ್ದಾಗ ಡಿಎಂಕೆ ವಿರುದ್ಧವಾಗಿ ಹರಿಹಾಯ್ದಿದ್ದದ್ದು ವಿಜಯ್. ಗೃಹ ಖಾತೆ ಹೊಂದಿರುವ ಸಿಎಂ ಕೂಡಲೇ ಪ್ರತಿಕ್ರಿಯಿಸಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಸಿಎಂ ವಿಜಯ್ಗೆ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಟಾಂಟ್ ಕೊಟ್ಟಿದ್ದಾರೆ. ಇಲ್ಲಿ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋದು ವಿಪಕ್ಷ ನಾಯಕ. ಗುಟ್ಕಾ ಮಾರಾಟ ಆರೋಪದ ಅಡಿಯಲ್ಲಿ ಶಬರಿ ವರ್ಮನ್ನನ್ನು ಅರೆಸ್ಟ್ ಮಾಡಲಾಗಿತ್ತು. ಜುಲೈ 9ನೇ ತಾರೀಕು ದಕ್ಷಿಣ ತಾಮರೈಕುಲಂ ಪೊಲೀಸರು ಅರೆಸ್ಟ್ ಮಾಡಿದ್ರು. ಜೈಲು ಸಿಬ್ಬಂದಿ ದೈಹಿಕ ಹಲ್ಲೆ ಮಾಡಿರೋದು CCTVಯಲ್ಲಿ ದಾಖಲಾಗಿದೆ ಅಂತ ಆರೋಪ.